ದೇವದುರ್ಗ ತಾಲೂಕಿನ ಸುಕ್ಷೇತ್ರ ಗಬ್ಬೂರಿನ ಸುಪ್ರಸಿದ್ಧ ಜಾತ್ರಾ ಮಹೋತ್ಸವ ಫೆಬ್ರವರಿ 1ರಂದು ಜರುಗಲಿದ್ದು, ಅದರ ಅಂಗವಾಗಿ ಗುರುವಾರ ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಮಹಾರಥದ ಸ್ವಚ್ಛತೆ, ರಥದ ಬಿಡಿ ಭಾಗಗಳ ಸುರಕ್ಷತೆಯ ಸಿದ್ಧತೆ ಹಾಗೂ ಅಲಂಕಾರಕ್ಕಾಗಿ ಮಹಾರಥದ ಮನೆಯಿಂದ ರಥವನ್ನ ಹೊರಗೆ ತರಲಾಯಿತು. ಗಬ್ಬೂರಿನ ಸುಕ್ಷೇತ್ರದಲ್ಲಿ ಮಠಾಧಿಪತಿಗಳ ಸನ್ನೆಯ ಮೇರೆಗೆ ಬರುವ ರಥೋತ್ಸವ ಜರುಗುವ ಮುಂಚೆ ರಥದ ತಯಾರಿಯ ಸಂದರ್ಭದಲ್ಲಿ ಮಹಾರಥದ ದರ್ಶನಕ್ಕಾಗಿಯೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಸೇರುವುದು ಮತ್ತೊಂದು ವಿಶೇಷವಾಗಿದೆ. ಈ ಸಂಪ್ರದಾಯ ಪುರಾತನ ಕಾಲದಿಂದಲೂ ಇಲ್ಲಿ ಚಾಲ್ತಿಯಲ್ಲಿದೆ. ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಬೂದಿ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ಹಾಗೂ ಸುಲ್ತಾನ್ಪುರ ಬೃಹನ್ಮಠದ ಪೂಜ್ಯ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳ ಸಮ್ಮುಖದಲ್ಲಿ ನಡೆದ ಈ ಸಾರಿಯ ರಥದ ಅಲಂಕಾರ ಮತ್ತು ಸಿದ್ಧತೆಯನ್ನ ಗಮನಿಸಲೆಂದೇ 25,000ಕ್ಕೂ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿದ್ದರು ಎಂದು ತಿಳಿದುಬಂದಿದೆ. ರಥದ ಮೂಲ ಸ್ಥಳದಿಂದ ಅಲಂಕಾರಕ್ಕಾಗಿ ರಥವು ಹೊರಗೆ ಬರುವಾಗಲೂ ಗಬ್ಬೂರು ಹಾಗೂ ಸುತ್ತಮುತ್ತಲಿನ ಸದ್ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಜಾತ್ರೆಯ ರೂಪದಲ್ಲಿಯೇ ಸೇರಿ ಹಿರಿಯ ಶ್ರೀಗಳ ಆಶೀರ್ವಾದ ಮತ್ತು ರಥ ಹೊರಗೆ ಬರುವುದನ್ನು ಕಣ್ತುಂಬಿಕೊಂಡು ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ಈ ವರ್ಷವೂ ಕೂಡ ಸುಮಾರು 25,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಭಕ್ತರು ಆಗಮಿಸಿ ಶ್ರೀಗಳ ಹಾಗೂ ಮಹಾರಥದ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಗಬ್ಬೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರು, ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಶ್ರೀಮಠದ ಸದ್ಭಕ್ತರು ಉಪಸ್ಥಿತರಿದ್ದರು.